ಬೆಳಗಾವಿ ಉಪ ನೋಂದಣಾಧಿಕಾರಿ ಕಚೇರಿ ದುರ್ಬಳಕೆಯಾಗಿದೆ. ಇದು ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಧಿಕಾರಿಯ ಕುರ್ಚಿ ಮೇಲೆ ಕುಳಿತು ಗುಮಾಸ್ತ ಪುತ್ರ ದರ್ಬಾರ್ ನಡೆಸಿದ್ದಾನೆ. ಬೆಳಗಾವಿ ಉತ್ತರ ನೋಂದಣಾಧಿಕಾರಿ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ಬೆಳಗಾವಿ ಉಪ ನೋಂದಣಾಧಿಕಾರಿ ಕಚೇರಿ ದುರ್ಬಳಕೆಯಾಗಿದೆ. ಅಧಿಕಾರಿಯ ಕುರ್ಚಿ ಮೇಲೆ ಕುಳಿತು ಗುಮಾಸ್ತ ಪುತ್ರ ದರ್ಬಾರ್ ನಡೆಸಿದ್ದಾನೆ. ಬೆಳಗಾವಿಯ ಉತ್ತರ ನೋಂದಣಾಧಿಕಾರಿ ಕಚೇರಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ರಾಜಶೇಖರ್ ಅಳಗೋಡೆ ಎಂಬಾತ ಕಚೇರಿಯಲ್ಲಿ ಅಕ್ರಮವಾಗಿ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಾನೆ. ರಾಜಶೇಖರ್ ಅಳಗೋಡೆ ಕಚೇರಿಯ ಗುಮಾಸ್ತನ ಪುತ್ರ. ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಈತ ಅಕ್ರಮವಾಗಿ ಕೆಲಸವನ್ನ ಮಾಡಿದ್ದಾನೆ. ಅಧಿಕಾರಿ ಇಲ್ಲದ ವೇಳೆ ತಾನೇ ಲಾಗಿನ್ ಐಡಿ ಬಳಸಿ ಲಾಗಿನ್ ಆಗಿದ್ದಾನೆ. ನೋಂದಣಾಧಿಕಾರಿ ಕುರ್ಚಿಯಲ್ಲಿ ಕುಳಿತು ಕೆಲಸವನ್ನ ಮಾಡಿದ್ದಾನೆ. ಬಳಿಕ ಉಪ ನೋಂದಣಾಧಿಕಾರಿ ಆಗಮಿಸಿದ್ದಾರೆ ಕರಿಬಸನಗೌಡ ಅವರು. ಇನ್ನು ಮಾಧ್ಯಮಗಳ ಮುಂದೆ ಸಮಜಾಯಿಷಿಯನ್ನ ನೀಡೋದಕ್ಕೆ ಯತ್ನಿಸಿದ್ದಾರೆ ಇವರು. ತಂದೆಗೆ ವಯಸ್ಸಾಗಿದೆ, ಹೀಗಾಗಿ ಮಗ ಸಹಾಯಕ್ಕೆ ಬರ್ತಾನೆ, ನನ್ನ ಕುರ್ಚಿ ಮೇಲೆ ಕುಳಿತಿರೋದು ಗೊತ್ತಿಲ್ಲ ಎನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಘಟನೆ ಬಗ್ಗೆ ಜಿಲ್ಲಾ ನೋಂದಣಾಧಿಕಾರಿ ಮಹಾಂತೇಶ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಸೂಕ್ತ ತನಿಖೆ ಮಾಡಿ ಕ್ರಮ ಕೈಗೊಳ್ತೇನೆ ಎನ್ನುವಂತ ಹೇಳಿಕೆ ಕೂಡ ಇವರಿಂದ ಬಂದಿರುವಂತದ್ದು. ಇನ್ನು ಬೆಳಗಾವಿಯ ಉಪ ನೋಂದಣಾಧಿಕಾರಿ ಕಚೇರಿ ದುರ್ಬಳಕೆ ಆಗಿದೆ. ಇದು ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಧಿಕಾರಿಯ ಕುರ್ಚಿ ಮೇಲೆ ಕುಳಿತು ಗುಮಾಸ್ತ ಪುತ್ರ ದರ್ಬಾರ್ ಮಾಡಿದ್ದಾನೆ. ಬೆಳಗಾವಿಯ ಉತ್ತರ ನೋಂದಣಾಧಿಕಾರಿ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ರಾಜಶೇಖರ್ ಅಳಗೋಡೆ ಎಂಬಾತ ಕಚೇರಿಯಲ್ಲಿ ಈ ರೀತಿಯಾದಂತಹ ಒಂದು ಅಕ್ರಮವಾದಂತಹ ಕೆಲಸ ಮಾಡಿರುವಂಥದ್ದು. ರಾಜಶೇಖರ್ ಅಳಗೋಡೆ ಕಚೇರಿಯ ಗುಮಾಸ್ತನ ಪುತ್ರ. ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಈ ಅಕ್ರಮ ಕೆಲಸವಾಗಿದೆ. ಅಧಿಕಾರಿ ಇಲ್ಲದ ವೇಳೆ ತಾನೇ ಲಾಗಿನ್ ಐಡಿ ಬಳಸಿ ಲಾಗಿನ್ ಆಗಿದ್ದಾನೆ. ಇನ್ನು ನೋಂದಣಾಧಿಕಾರಿ ಕುರ್ಚಿಯಲ್ಲಿ ಕುಳಿತು ಕೆಲಸವನ್ನ ಕೂಡ ಮಾಡಿದ್ದಾನೆ. ಬಳಿಕ ಉಪ ನೋಂದಣಾಧಿಕಾರಿ ಕರಿಬಸನಗೌಡ ಅವರು ಆಗಮಿಸಿದ್ದಾರೆ. ಮಾಧ್ಯಮಗಳ ಮುಂದೆ ಸಮಜಾಯಿಷಿ ನೀಡೋದಕ್ಕೆ ಯತ್ನಿಸಿದ್ದಾರೆ. ತಂದೆಗೆ ವಯಸ್ಸಾಗಿದೆ, ಹೀಗಾಗಿ ಮಗ ಸಹಾಯಕ್ಕೆ ಬರ್ತಾನೆ, ನನ್ನ ಕುರ್ಚಿ ಮೇಲೆ ಕುಳಿತಿರೋದು ಗೊತ್ತಿಲ್ಲ ಎನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಜಿಲ್ಲಾ ನೋಂದಣಾಧಿಕಾರಿ ಮಹಾಂತೇಶ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಸೂಕ್ತ ತನಿಖೆ ಮಾಡಿ ಕ್ರಮವನ್ನ ಕೈಗೊಳ್ತೇನೆ ಎನ್ನುವಂತ ಹೇಳಿಕೆ ಬಂದಿರುವಂಥದ್ದು. ಇನ್ನು ಇಲ್ಲಿ ಅಧಿಕಾರಿ ಇಲ್ಲದ ವೇಳೆಯಲ್ಲಿ ಈತ ಗುಮಾಸ್ತನ ಪುತ್ರ ರಾಜಶೇಖರ್ ಅಳಗೋಡೆ ಎಂಬಾತ ತಾನೇ ಅಧಿಕಾರಿಯ ಲಾಗಿನ್ ಐಡಿ ಬಳಸಿ ಲಾಗಿನ್ ಆಗಿ ತದನಂತರದಲ್ಲಿ ನೋಂದಣಾಧಿಕಾರಿಯವರ ಕುರ್ಚಿಯಲ್ಲಿ ಕುಳಿತು ಕೆಲಸವನ್ನ ಮಾಡಿದ್ದಾನೆ. ಇದಾದ ಬಳಿಕ ಉಪ ನೋಂದಣಾಧಿಕಾರಿಯವರು ಆಗಮಿಸಿದ್ದಾರೆ. ಮಾಧ್ಯಮಗಳ ಮುಂದೆ ಸಮಜಾಯಿಷಿ ನೀಡೋದಕ್ಕೆ ಯತ್ನಿಸಿದ್ದಾರೆ. ನನ್ನ ಕುರ್ಚಿ ಮೇಲೆ ಕುಳಿತಿರೋದು ನನಗೆ ಗೊತ್ತಿಲ್ಲ ಎನ್ನುವಂತ ಹೇಳಿಕೆ ಕೂಡ ನೀಡಿದ್ದಾರೆ. ತಂದೆಗೆ ವಯಸ್ಸಾಗಿದೆ, ಹೀಗಾಗಿ ಮಗನೇ ಇಲ್ಲಿ ಸಹಾಯಕ್ಕೆ ಬರ್ತಾನೆ, ಇನ್ನು ಈತ ನನ್ನ ಕುರ್ಚಿ ಮೇಲೆ ನಾನು ಇಲ್ಲದ ಸಮಯದಲ್ಲಿ ಕುಳಿತಿರೋದು ನನಗೆ ಗೊತ್ತಿಲ್ಲ ಎನ್ನುವಂತ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಸೂಕ್ತ ತನಿಖೆ ಮಾಡಿ ಕ್ರಮವನ್ನ ಕೈಗೊಳ್ತೇವೆ ಅಂತ ಘಟನೆ ಬಗ್ಗೆ ಜಿಲ್ಲಾ ನೋಂದಣಾಧಿಕಾರಿ ಮಹಾಂತೇಶ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಧಿಕಾರಿ ಇಲ್ಲದ ವೇಳೆ ಬೇರೊಬ್ಬ ಆತನ ಲಾಗಿನ್ ಐಡಿ ಬಳಸಿ ಅವರ ಸ್ಥಾನದಲ್ಲಿ ಕುಳಿತು ಕೆಲಸವನ್ನ ಮಾಡಿದ್ದಾನೆ. ಫಾದರ್ ಹೆಸರೇನ್ರಿ? ನಿಮ್ಮ ಏನ್ರಿ ಸರ್ ಇವ್ರ ನಿಮ್ಮ ಫಾದರ್ ಹೆಸರೇನ್ರಿ? ನಿಮ್ಮ ಏನ್ರಿ ಸರ್ ಇವ್ರ ಮತ್ತೆ ಇಲ್ಲಿ ಏನು ಮಾಡತ್ತಾರ ಒಳಗೆಲ್ಲ ಸಿಸ್ಟಮ್ದಾಗ ವರ್ಕ್ ಮಾಡತ್ತಾರ, ಸಿಸ್ಟಮ್ದಾಗ ಕೆಲಸ ಮಾಡತ್ತಾರಲ್ಲ ಅವ್ರು. ಅಲ್ಲಿ ಕೂತ ಕಂಪ್ಯೂಟರ್ ಮುಂದೆ ಕೂತ್ ಕೆಲಸ ಮಾಡತ್ತಾರಲ್ಲ.
ಕಂಪ್ಯೂಟರ್ದಾಗ ಏನು ಕೆಲಸ ಮಾಡತಾರ್ರಿ ಅವ್ರ ಅವ್ರೇನು ಮಾಡತ್ತಲ್ರಿ ಒಳಗೆ ಹಂಗಲ್ಲ ಮಾಡ್ರಿ ಅಲ್ಲಿ ಯಾರು ಅವ್ರಿಗೇನು ಸಂಬಂಧ ಇದ್ರಿ ಅಲ್ಲಿ ಅವ್ರೆಲ್ಲ ನೋಡಕ್ಕಾರ್ರಿ ಇಲ್ಲ ಬಿಡು ಈ ಸ್ಟಾಮ್ರಾಗ ಐತ್ರಿ ಇದನ್ನು ಮಾಡಕ್ಕಿಲ್ಲ ಅವ್ರು ನಿಮ್ಮ ಫಾದರ್ ಹೆಸರೇನ್ರಿ ನಮ್ಮ ತೇಲಿ ಬಂದ್ರಿ ನಿಮ್ಮ ನಿಮ್ಮ ಏನ್ರಿ ಸರ್ ಇವ್ರು ನಮ್ಮ ಮಗ ರೀ ಮತ್ತೆ ಇಲ್ಲಿ ಏನು ಮಾಡತ್ತಾರ್ರಿ ಒಳಗೆ ಇಲ್ಲೇ ಬರ್ತಾರೆ ನಮ್ಮ ತೇಲಿ ಬಂದಾನ್ರಿ ಒಳಗೆಲ್ಲ ಸಿಸ್ಟಮ್ದಾಗ ವರ್ಕ್ ಮಾಡತ್ತದ ಸಿಸ್ಟಮ್ದಾಗ ಕೆಲಸ ಮಾಡತ್ತಾರಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಅಲ್ಲಿ ಕುಂತ ಅಲ್ಲೇ ಕೂತ ಕಂಪ್ಯೂಟರ್ ಮುಂದೆ ಕೂತ್ ಕೆಲಸ ಮಾಡತ್ತಾರಲ್ಲ ಅಲ್ಲ ಅವ್ನು ಇಲ್ಲಿ ಸ್ಟಾಪ್ ಏನ್ರಿ ಹಂಗೆ ನಿಂತಿದ್ರೆ ನಮ್ಮ ತೇಲಿ ಬಂದ್ರಿ ಅಲ್ಲ ಕಂಪ್ಯೂಟರ್ದಾಗ ಏನು ಕೆಲಸ ಮಾಡತ್ತಾರ್ರಿ ಅವ್ರ ಎಸ್, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಇನ್ನು ಈತ ಗುಮಾಸ್ತನ ಪುತ್ರ ಅಧಿಕಾರಿಯ ಒಂದು ಸ್ಥಾನದಲ್ಲಿ ಕುಳಿತು ಅಥವಾ ಅವರ ಸೀಟ್ನಲ್ಲಿ ಕುಳಿತು ಕೆಲಸವನ್ನು ಮಾಡಿರುವಂಥದ್ದು, ಜೊತೆಗೆ ಅವರದೇ ಲಾಗಿನ್ ಐ ಡಿ ಬಳಸಿ ಲಾಗಿನ್ ಕೂಡ ಆಗಿದ್ದಾನೆ. ಇವನಿಗೆ ಈ ಲಾಗಿನ್ ಐ ಡಿ ಎಲ್ಲ ಹೇಗೆ ತಿಳಿತು, ಏನಿದು ಘಟನೆ, ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ? ಖಂಡಿತ ಸಿಂಚನ. ಏನಂತಂದ್ರೆ ಈಗಾಗಲೇ ಏನೋ ಬೆಳಗಾವಿಯಲ್ಲಿ ಏನಂತಂದ್ರೆ ಅಧಿಕಾರಿಗಳು ಏನಂತಂದ್ರೆ ಮನೆಯಲ್ಲಿ ಕೂತು ಕೆಲಸ ಮಾಡುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ನೀವು ಕೂಡ ನೋಡ್ಬೋದು, ಒಬ್ಬ ಉಪನೋಂದಣಿ ಅಧಿಕಾರಿ ಕಚೇರಿಯಲ್ಲೇ ಇರಲ್ಲ, ಆದ್ರೆ ಯಾರೊಬ್ಬ ಬಂದು ಒಂದು ಅವರ ಲಾಗಿನ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಮೋಸ ವಂಚನೆ ಮಾಡ್ತಿದ್ದಾರೆ ಅಧಿಕಾರಿಗಳು ಅಂತೇಳಿ ಈ ಒಂದು ವಿಜುವಲ್ ನಲ್ಲಿ ಕೂಡ ನಮ್ಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಸರ್ಕಾರದ ಸಂಬಳವನ್ನ ತಗೊಂಡ ಒಂದು ಸರ್ಕಾರದ ಒಂದು ನಿಯಮಾನುಸಾರವನ್ನು ಬಿಟ್ಟು ಒಂದು ಎಲ್ಲ ರೀತಿಯಾಗಿ ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿನಂತಂದ್ರೆ ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಏನು ಒಬ್ಬ ಗುಮಾಸ್ತ ಅಂತೇಳಿ ಅವನು ಸರ್ಕಾರದ ನೌಕರ ಆಗಿರ್ತಾನೆ. ಆ ಗುಮಾಸ್ತನ ಮಗ ಏನಂತಂದ್ರೆ ಒಂದು ಕಚೇರಿಗೆ ಬಂದು ಉಪನೋಂದಣಿ ಅಧಿಕಾರಿಯ ಒಂದು ಚೇರ್ ಮೇಲೆ ಕುಳಿತುಕೊಂಡು ಅವನೇನು ಉಪನೋಂದಣಿ ಅಧಿಕಾರಿ ಅವನೇ ಅಂತೇಳಿ ಒಂದು ಅಂಧ ದರ್ಬಾರ್ ಕೂಡ ನಡೆಸುತ್ತಾನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವ್ರಿಗೆ ಏನು ಮೇಲಾಧಿಕಾರಿಗಳಿಗೆ ಗಿಂಬಳ ಬಂದ್ರೆ ಸಾಕು, ಅವ್ರ ಮನೆಯಲ್ಲಿ ಇರ್ಲಿ, ಸರ್ಕಾರದ ಕೆಲಸ ಮಾಡ್ಲಿ, ಕಚೇರಿ ಕೂಡ ಇರ್ಲಿ, ಬೇಕಾದ್ರೆ ಬಿಡ್ಲಿ. ಯಾಕಂದ್ರೆ ಇಲ್ಲಿ ಬೆಳಗಾವಿಲಿ ಅಂದ್ರೆ ಅಧಿಕಾರಿಗಳಿಗೆ ಒಂದು ಯಾರು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ ಅಂತ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೆ ಮೇಲಾಧಿಕಾರಿಗಳನ್ನ ಕೇಳಿದ್ರೆ ಏನು ಇಲ್ಲ, ನಾವು ಆ ರೀತಿ ಏನಾಗಿಲ್ಲ, ಮತ್ತೆ ಜೊತೆಗೆ ನಾವು ಆ ರೀತಿ ಏನಾದ್ರೂ ಕಂಡು ಬಂದ್ರೆ ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅಂತ ಬಾಯಿ ಮಾತಿಗೆ ಏನಂತಂದ್ರೆ ಎಲ್ಲ ಅಧಿಕಾರಿಗಳು ಕೂಡ ಸರ್ವೇ ಸಾಮಾನ್ಯವಾಗಿ ಹೇಳ್ತಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಇದು ಕಾನೂನು ರೀತಿಯಾಗಿ ಅವರ ಮೇಲೆ ಕ್ರಮ ಆಗುತ್ತೆ ಅಂತೇಳಿ ಕಾದು ನೋಡ್ಬೇಕು. ಮತ್ತೆ ಜೊತೆಗೆ ಏನು ಈಗಾಗಲೇ ಏನಂತಂದ್ರೆ ಅವ್ರು ಏನ್ ಹೇಳಿದಾರೆ ಅಂತಂದ್ರೆ ಅಧಿಕಾರಿಗಳು ನಾವು ಸೂಕ್ತವಾಗಿ ಆ ರೀತಿಯ ನಾವು ಎನ್ಕ್ವೈರಿ ಮಾಡಿದ ನಂತರ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಒಂದು ಕೇಸ್ ಕೂಡ ದಾಖಲಾಗಿಲ್ಲ. ಮತ್ತೆ ಅವ್ರನ್ನ ಕೇಳಿದ್ರೆ ಅವರು ಹೇಳ್ತಾರೆ ಗುಮಾಸ್ತ ಇಲ್ಲ, ನನಗೆ ಒಂದು ವಯಸ್ಸು ಜಾಸ್ತಿ ಇದೆ, ಆದ ಕಾರಣ ನನ್ನ ಮಗ ಒಂದು ಕೆಲಸ ನಿರ್ವಹಿಸಲು ಬಂದಿದ್ದಾನೆ ಅಂತ ಹೇಳ್ತಾನೆ. ಅವರಿಗೆ ವಯಸ್ಸು ಜಾಸ್ತಿ ಆದ್ರೆ ರಿಟೈರ್ಮೆಂಟ್ ಕೊಡ್ಬೇಕಲ್ವಾ? ಅದನ್ನ ಬಿಟ್ಟು ಇದು ಬೇಕಾಬಿಟ್ಟಿ ಒಂದು ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿ ವಂಚನೆ ಮಾಡಿ ಸರ್ಕಾರಕ್ಕೆ ಮೋಸ ಮಾಡ್ತಿದ್ದಾರೆ ಅನ್ನುವ ಒಂದು ಅಷ್ಟೇ ನೈಜಕತೆ ಈಗಾಗಲೇ ನಮಗೆ ಕಣ್ಮುಂದೆ ಕಾಣ್ತಿದೆ ಅಂತ ಹೇಳ್ಬೋದು ಶಿಕ್ಷಣ. ಆದಷ್ಟು ಬೇಗ ಇವರ ಮೇಲೆ ಕಾನೂನು ರೀತಿಯಾಗಿ ಕ್ರಮ ಆಗಬೇಕು. ಮತ್ತೆ ಮೇಲಾಧಿಕಾರಿಗಳು ಸಸ್ಪೆಂಡ್ ಆಗ್ಬೇಕಂತೇಳಿ ಈಗಾಗಲೇ ಅಲ್ಲಿನ ರೈತರು ಮತ್ತೆ ಸಾರ್ವಜನಿಕರು ಆಗ್ರಹ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಶಿಕ್ಷಣ. ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಫಾದರ್ ಹೆಸರೇನ್ರಿ? ನಮ್ಮ ತೇಲಿ ಬಂದ್ರಿ ನಿಮ್ಮ ಏನ್ರಿ ಸರ್ ಇವ್ರು ನಮ್ಮ ಮಗ ರೀ ಮತ್ತೆ ಇಲ್ಲಿ ಏನು ಮಾಡತ್ತಾರ್ರಿ ಒಳಗೆ ಇಲ್ಲೇ ಬರ್ತಾರೆ ನಮ್ಮ ತೇಲಿ ಬಂದಾನ್ರಿ ಒಳಗೆಲ್ಲ ಸಿಸ್ಟಮ್ದಾಗ ವರ್ಕ್ ಮಾಡತ್ತದ ಸಿಸ್ಟಮ್ದಾಗ ಕೆಲಸ ಮಾಡತ್ತಾರಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಅಲ್ಲಿ ಕುಂತ ಅಲ್ಲೇ ಕೂತ ಕಂಪ್ಯೂಟರ್ ಮುಂದೆ ಕೂತ್ ಕೆಲಸ ಮಾಡತ್ತಾರಲ್ಲ ಅಲ್ಲ ಅವ್ನು ಇಲ್ಲಿ ಸ್ಟಾಪ್ ಏನ್ರಿ ಹಂಗೆ ನಿಂತಿದ್ರೆ ನಮ್ಮ ತೇಲಿ ಬಂದ್ರಿ ಅಲ್ಲ ಕಂಪ್ಯೂಟರ್ದಾಗ ಏನು ಕೆಲಸ ಮಾಡತ್ತಾರ್ರಿ ಅವ್ರ ಅವ್ರೇನು ಮಾಡತ್ತಲ್ರಿ ಮತ್ತೆ ಒಳಗೆ ಹಂಗಲ್ಲ ಮಾಡ್ರಿ ಸಾಹೇಬ್